ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಬೇಸನ್ ಉಂಡೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು 4 ಕಪ್ ಕಡಲೆ ಹಿಟ್ಟನ್ನು ಒಂದು ದಪ್ಪ ತಳ ಇರುವ ಪಾತ್ರೆಯಲ್ಲಿ ಒಂದು 2 ಸೆಕೆಂಡಷ್ಟು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಇಲ್ಲಿ ಒಂದು 4 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ಪಷ್ಟು ತುಪ್ಪ ತಗೊಂಡಿದ್ದೇನೆ ನಾನು. ಇದಕ್ಕೆ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊತೇನೆ. ಮೊದಲು ಈ ತುಪ್ಪದಲ್ಲಿ ಗೋಡಂಬಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್ ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಬೇಸನ್ ಉಂಡೆ ಮಾಡುವಂಥ ಸುಲಭದಲ್ಲಿ ವಿಧಾನವನ್ನು ನಾನಿಲ್ಲಿ ಹೇಳ್ಕೊಡ್ತಿದ್ದೇನೆ ಈಗ ದ್ರಾಕ್ಷಿನೂ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು. ಈಗ ಶ್ರಾವಣದಲ್ಲಿ ಅಂತೂ ಬಂದ ಹಬ್ಬಗಳಿಗೆ, ನಾಗರ ಪಂಚಮಿಗೆಲ್ಲ ನಾವು ಲಾಡು ಮಾಡಬೇಕಲ್ಲ ಅದಕ್ಕೋಸ್ಕರ ಈ ಬೇಸನ್ ಲಾಡುನ ಮಾಡ್ತಿದ್ದೇನೆ ಈಗ ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಯಿತು ಈಗ ಆ ತುಪ್ಪಕ್ಕೆ ನಾನು ಆವಾಗಲೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿರುವಂಥ ಕಡಲೆ ಹಿಟ್ಟನ್ನು ಈಗ ಹಾಕ್ಕೊತೇನೆ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋ ಟೈಮ್ಗೆ ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಈ ಕಡಲೆ ಹಿಟ್ಟನ್ನು ತುಪ್ಪಕ್ಕೆ ಹಾಕಿದ ಮೇಲೆ ಒಂದು 20 ನಿಮಿಷ ಆದರೆ ಇದನ್ನು ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಗ್ಯಾಸನ್ನು ಸಣ್ಣಗಿಟ್ಟು ಈ ರೀತಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ಯಾರಾದರೂ ಫಸ್ಟು ಇದೇನಾದರೂ ಬೇಸನ್ ಉಂಡೆ ಮಾಡೋದಾದರೆ ಸ್ವಲ್ಪ ಹಿಟ್ಟನ್ನು ತಗೋರಿ ಈ ಅದಕ್ಕೆ ಬರುವವರೆಗೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೂ ಒಂದು 20ರಿಂದ 25 ನಿಮಿಷ ನಾನು ಈ ತುಪ್ಪದಲ್ಲಿ ಈ ಕಡಲೆ ಹಿಟ್ಟನ್ನು ಈ ರೀತಿ ಹುರಿದಿದ್ದೇನೆ ಈಗ ವಿಡಿಯೋದಲ್ಲಿ ನೋಡ್ತಿದ್ದೀರಿ ನೀವು, ಚೆನ್ನಾಗಿ ಕಡಲೆ ಹಿಟ್ಟು ತುಪ್ಪದಲ್ಲಿ ಫ್ರೈ ಆಗಿದೆ ಇನ್ನು ಎಕ್ಸ್ಟ್ರಾ ತುಪ್ಪ ಏನು ಹಾಕ್ಕೊಳ್ಳೋದು ಬೇಡ, ಅಷ್ಟೇ ಸಾಕು. ಈಗ ಇದಕ್ಕೆ ನಾವು ಗ್ಯಾಸನ್ನು ಆಫ್ ಮಾಡಿ ಮೇಲೇ ಇದಕ್ಕೆ ನಾವು ಸಕ್ಕರೆ ಪುಡಿನ ಸೇರಿಸ್ಕೋಬೇಕು. ಯಾಕಂದರೆ ಗ್ಯಾಸನ್ನು ಚಾಲು ಮಾಡಿ ನಾವಿಲ್ಲಿ ಸಕ್ಕರೆ ಪುಡಿನ ಸೇರಿಸ್ಕೊಂಡ್ರೆ ಎಲ್ಲ ನೀರಾಗ್ಬೋದು ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಈ ಸಕ್ಕರೆ ಪುಡಿನ ಈ ಕಡಲೆ ಹಿಟ್ಟಿಗೆ ಸೇರಿಸ್ಕೋಬೇಕು ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಇಲ್ಲಿ 4 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಸಕ್ಕರೆ ಪುಡಿನ ಹಾಕ್ಕೊತೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಆದರೆ ಭಾಳ ಸಿಹಿ ಬೇಡ, ಅದಕ್ಕೆ 2 ಕಪ್ಪು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೇನೆ. ಮತ್ತು ಸಕ್ಕರೆ ಪುಡಿನ ಫ್ರೆಶ್ಶಾಗಿ ಮಾಡ್ಕೋಬೇಕು. ನಾವು ಮೊದಲೇ ದಿವಸ ಎಲ್ಲ ಇಟ್ಕೋಬಾರ್ದು, ಯಾಕಂದರೆ ಅದು ಒಂದು ಸ್ವಲ್ಪ ಸಕ್ಕರೆ ಪುಡಿ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಫ್ರೆಶ್ ಸಕ್ಕರೆ ಪುಡಿನ ರೆಡಿ ಮಾಡಿಕೊಂಡೆ ಈ ಬೇಸನ್ ಲಾಡಿಗೆ ಹಾಕ್ಕೋಬೇಕು ಈಗ ಇದೊಂದು ಸ್ವಲ್ಪ ಬಿಸಿ ಇರೋದರಿಂದ ನಾನು ಈ ಸೌಟ್ನಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೇನೆ ನಿಮಗೆ ಕೈಯಲ್ಲಿ ಎಷ್ಟು ಬಿಸಿ ತಾಗುತ್ತೋ ಆಮೇಲೆ ಇದನ್ನು ಕೈಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ಬಿಸಿ ಇದೆ ಆದರೆ ಒಂದು ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ಕೊತೇನೆ. ಸ್ವಲ್ಪ ಬಿಸಿ ಜಾಸ್ತಿನೇ ಇದೆ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕೈಯಲ್ಲಿ ಉಂಡೆ ಮಾಡ್ಕೋಬೇಕು. ನಮ್ಮ ಕೈ ಬಿಸಿಗೇ ಅದು ಕಡಲೆ ಹಿಟ್ಟಲ್ಲಿರುವಂಥ ತುಪ್ಪ ಬಿಡೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾನು ಕೈಗೇನು ತುಪ್ಪವನ್ನು ಹಚ್ಕೊಂಡಿಲ್ಲ, ಇದು ಬೇಸನ್ ಉಂಡೆಯಲ್ಲಿರುವಂಥ ತುಪ್ಪನೇ ಈ ರೀತಿ ನೀಟಾಗಿ ಮಾಡ್ಕೋಬೋದು. ಇದೇ ರೀತಿ ಎಲ್ಲವನ್ನು ಉಂಡೆ ಮಾಡ್ಕೊತೇನೆ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.
ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.